ಸದ್ಯ ನಾನಿರುವಂತಹ ಜಾಗ ಇಡೀ ಭಾರತದಲ್ಲೇ ಅತ್ಯಂತ ಎತ್ತರವಾದಂಥ ಸ್ಥಳ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಂದರೆ ಅಮರನಾಥ ಯಾತ್ರಿಗಳು ಏನು ತಮ್ಮ ಯಾತ್ರೆಯನ್ನು ಆರಂಭ ಮಾಡ್ತಾರೆ, ಆ ಒಂದು ಜಾಗ ಚಾಂದನವಾರಿ ಅನ್ನುವಂತಹ ಒಂದು ಜಾಗದಲ್ಲಿ ನಾನಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಇತ್ತೀಚೆಗಷ್ಟೇ ಅಂದರೆ 2025 ಅಮರನಾಥ ಯಾತ್ರಿಗಳಿಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಜಮ್ಮು ಕಾಶ್ಮೀರ ಸರ್ಕಾರ ಮಾಡಿತ್ತು. ಆ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದ್ರ ಜೊತೆಗೇ ಈ ಏನು ಬೆಟ್ಟ ಏನು ತೋರಿಸ್ತಾ ಇದ್ದೀನಿ ನಿಮಗಿದು ಚಾಂದನವಾರಿ ಬೆಟ್ಟ ಅನ್ನುವಂತಹದ್ದು. ಅಂದರೆ ದೇಶದಲ್ಲೇ ಅತ್ಯಂತ ಎತ್ತರವಾದಂತಹ ಸ್ಥಳ ಅನ್ನುವಂತಹ ಒಂದು ಖ್ಯಾತಿಗೂ ಕೂಡ ಈ ಒಂದು ಸ್ಥಳ ಪಾತ್ರ ಆಗಿರುವಂಥದ್ದು. ಹಾಗೆಯೇ ನಮಗೇನಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಅಲ್ಲೇನು ಒಂದಷ್ಟು ಜನ ಪ್ರವಾಸಿಗರು ಹೋಗ್ತಿದ್ದಾರೆ. ಆ ಒಂದು ಜಾಗ ಏನಿದೆ, ಅದೇ ಜಾಗದ ಮೂಲಕ ಅಮರನಾಥ ಯಾತ್ರೆಗೆ ಹೋಗುವಂತಹ ಪ್ರವಾಸಿಗರು ಹೋಗ್ತಾರೆ. ಚಾಂದನವಾರಿ ಅಲ್ಲಿ ಲಾಸ್ಟು, ಅದಾದ ನಂತರ ಇಲ್ಲಿಂದ ಸುಮಾರು 32 ಕಿಲೋಮೀಟ್ರು ಅಮರನಾಥ ಯಾತ್ರೆಗೆ ಹೋಗಬೇಕಾಗತ್ತೆ. ಅದು ಒಂದು ಭಾಗ. ಆದರೆ ಈಗ ಅಮರನಾಥ ಯಾತ್ರೆ ಮುಗ್ದಿದೆ. ಅದಾದ ಬಳಿಕ ಇಲ್ಲಿ ಒಂದಷ್ಟು ಪ್ರವಾಸಿಗರು ಬಂದಿದ್ದಾರೆ. ಅವರು ಇಲ್ಲಿನ ವಾತಾವರಣವನ್ನು, ಇಲ್ಲಿನ ಚಳಿಯನ್ನು, ಮಧ್ಯಾಹ್ನ ಆದರೂ ಕೂಡ ಇಲ್ಲಿ ಬಿಸಿಲಿದೆ, ಹೆಸರಿಗೆ ಮಾತ್ರ ಬಿಸಿಲು, ಆದರೆ ಮಂಜುಗಡ್ಡೆ ಆಗಿರ್ಬೋದು, ನೀರನ್ನು ಮುಟ್ಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ತಣ್ಣನೆಯ ವಾತಾವರಣ ಇರುವಂಥದ್ದು. ಹಾಗೆಯೇ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾದಂತಹ ಬೆಟ್ಟ ಗುಡ್ಡ ಏನಿದೆ ಅದು ಮಂಜಿನಿಂದ ಜಲಾವೃತ ಆಗಿರುವಂಥದ್ದು. ಅಂದರೆ ಕಂಪ್ಲೀಟ್ ಮಂಜು ಇಲ್ಲಿ ಇರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಚಳಿ ಇದೆ, ಇಲ್ಲಿ ಇದೆ. ನಿವಾಸಿಗಳು ಹೇಳ್ತಾ ಇರುವಂಥದ್ದು, ನನ್ನ ದೃಶ್ಯದಲ್ಲೂ ಕೂಡ ನನ್ನ ಕೈಯಲ್ಲೂ ಕೂಡ ಇದೆ, ಇದು ಬಿಸಿಲಿದೆ, ಬಿಸಿಲಿದ್ರೂ ಕೂಡ ಈ ಮಂಜುಗಡ್ಡೆ ಇದೆಯಲ್ಲ, ಇದು ಇದೇ ರೀತಿ ಆಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಯಾಕೆಂತಂದರೆ -4, 5, 10 ತನಕನೂ -ಡಿಗ್ರಿ ಇಲ್ಲಿ ಹೋಗುತ್ತೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಇದು ಒಂದು ಭಾಗ. ಆದರೆ ಬೇರೆ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಭಾಗಗಳಿಗೆ ಹೋದಂಥ ಸಂದರ್ಭದಲ್ಲಿ ಕನ್ನಡಿಗ ಪ್ರವಾಸಿಗರು ಸಿಗುವಂಥದ್ದು ತುಂಬ ಕಡಿಮೆ. ನಮ್ಮ ಜೊತೆಗೊಬ್ಬರು ಕರ್ನಾಟಕದಿಂದ ಬಂದಂತಹ ಪ್ರವಾಸಿಗರಿದ್ದಾರೆ. ಅವರು ಇಲ್ಲಿನ ಒಂದು ವಾತಾವರಣ ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಅವರಿಂದನೇ ಕೇಳೋಣ. ಸರ್ ಹೇಳಿ, ಈಗ ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ನಾವು ಬೆಂಗಳೂರು ಕರ್ನಾಟಕದಿಂದ ಬಂದಿರೋದು. ಈ ವೆದರ್ ನೋಡಿ ನಿಮಗೆ ಏನು ಅನ್ಸುತ್ತೆ ಸರ್? ಸರ್ ತುಂಬ ಚೆನ್ನಾಗಿದೆ, ತುಂಬ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಹೇಳಬೇಕು ಅಂದರೆ ತುಂಬ ಅಲ್ಟಿಮೇಟ್ ಪ್ಲೇಸ್ ಇದು. ಅಂದರೆ ತುಂಬ ಚಳಿ ಇದ್ದರೂ ಭಾರಿ ಚೆನ್ನಾಗಿ ನಮಗೆ ಎಂಜಾಯ್ ಮಾಡೋಂಥದ್ದು ಒಂದು ಅವಕಾಶ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡೋಂಥ ಪ್ಲೇಸು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ. ಸರ್ ಈಗ ಬಿಸಿಲಿದೆ, ಮಧ್ಯಾಹ್ನ ಟೈಮು ಬಿಸಿಲಿದೆ, ಆದ್ರೂ ನಿಮಗೆ ಬೆಟ್ಟದಲ್ಲಿ ಎಲ್ಲೇ ನೋಡಿದ್ರು ಮಂಜುಗೆಡ್ಡೆ. ಸರ್ ಏನು ಹೇಳ್ತೀರಿ? ಸರ್ ಅದು ಇಲ್ಲಿರೋ ವೆದರ್ ಆ ಥರ ಇರೋದ್ರಿಂದ, ಇಲ್ಲಿ ಸುತ್ತಮುತ್ತ ಇರೋದು ಮಂಜುಗೆಡ್ಡೆ ಎಲ್ಲದು ಇರೋದ್ರಿಂದ ಮಧ್ಯಾಹ್ನ ಅಂತ ಫೀಲ್ ಆಗ್ತಾ ಇಲ್ಲ, ಈವ್ನಿಂಗ್ ಅಂತ ಫೀಲ್ ಆಗ್ತಿಲ್ಲ, ಎಲ್ಲ ಸೇಮ್ ಟೈಮ್ ಥರ ಫೀಲ್ ಆಗ್ತಾ ಇದೆ. ಮಾರ್ನಿಂಗ್ ಅಂತಲೂ ಗೊತ್ತಾಗ್ತಾ ಇಲ್ಲ. ಸರ್ ಈಗ ಒಂದು ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಕಳೆದ ಕೆಲ ತಿಂಗಳ ಹಿಂದೆ. ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಯಿತು. ಅದಾದ ಬಳಿಕ ಒಂದಷ್ಟು ಸಮಸ್ಯೆ ಆಯಿತು, ಪ್ರವಾಸಿಗರ ಸಂಖ್ಯೆನೂ ಕೂಡ ಕಡಿಮೆ ಆಯಿತು. ಸೊ ನೀವು ಬೆಂಗಳೂರಿಂದ ಇಲ್ಲಿ ಬಂದಿದ್ದೀರಾ, ಇಲ್ಲಿನ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಪ್ರವಾಸಿಗರಿಗೆ ಏನು ಹೇಳ್ತೀರಿ ಸರ್? ಸರ್ ಇಲ್ಲಿ ಆ ಥರ ಆ ಪ್ಲೇಸಲ್ಲಿ ಆಗಿರೋದ್ರಿಂದ ಆ ಸೈಡ್ ಯಾರು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಇವಾಗ. ಅದು ಬಿಟ್ಟು ಬೇರೆ ಕಡೆ ಬಿರೋದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಮಿಯನ್ಸ್ ಆಗಿರಲಿ, ಇಲ್ಲಿ ಸೆಕ್ಯೂರಿಟಿ ಆಗಲಿ, ಇಲ್ಲೇ ಜನ ಆಗಲಿ ತುಂಬ ಸಪೋರ್ಟಿಯಾಗಿ ತುಂಬ ಕೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ಯಾಕ್ಸಿ ಇಲ್ಲಿ ಕರ್ಕೊಂಬರೋವಂಥ ಇಲ್ಲೇ ಜನ ಆಗಲಿ ತುಂಬ ಸಪೋರ್ಟಿಯಾಗಿ ತುಂಬ ಗೈಡ್ ಮಾಡಿ ನಮಗೆಲ್ಲ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಂತ ಎಲ್ಲ ಅವರೇ ಗೈಡ್ ಮಾಡಿ ಅವರೇ ಕರ್ಕೊಂಬರ್ತಾ ಇರೋದು. ಸೊ ಯಾರೇ ಬಂದರೂ ತುಂಬ ಗೈಡ್ ಮಾಡಿ ಚೆನ್ನಾಗಿ ಇದು ಮಾಡ್ತಾರೆ. ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ, ಇಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಇದು ಬೆಂಗಳೂರಿಂದ ಬಂದಂತಹ ಒಬ್ಬರು ಪ್ರವಾಸಿಗರು ಹೇಳ್ತಾ ಇರುವಂತಹ ಮಾತು. ಒಂದಷ್ಟು ಇನ್ಸಿಡೆಂಟ್ ಆಯಿತು, ಅದಾದ ಬಳಿಕ ಇಲ್ಲಿ ಬೇಕಾದಂಥ ಸೆಕ್ಯೂರಿಟಿಗಳನ್ನು ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಸೊ ನಿಶ್ಚಿಂತೆಯಿಂದ ಪ್ರವಾಸಿಗರು ಬರ್ಬೋದು, ಬಂದು ಎಂಜಾಯ್ ಮಾಡಿ ತಮ್ಮ ಪ್ರವಾಸದ ಸಮಯವನ್ನು ಕಳಿಬೋದು ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಜಮ್ಮು ಕಾಶ್ಮೀರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.